ಮಕ್ಕಳು ಮಾತು ಕೇಳ್ತಿಲ್ವೇ? ತಮ್ಮ ಜೀವನದ ದಾರಿಯನ್ನ ಬದಲಿಸುತ್ತಿದ್ದಾರೆ. ಹಾಗಾದ್ರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಈಗಿನ ಕಾಲದಲ್ಲಿ ಮಕ್ಕಳಿರುವವರ ವಿರುದ್ಧ ಮಾತನಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಅಥವಾ ಮಗಳು ಯಾರೇ ಇರಲಿ, ನೀವು ಈ ಪರಿಹಾರವನ್ನ ಮಾಡಬಹುದು. ನೀವು ಈ ದೇವಾಲಯಕ್ಕೆ ಭೇಟಿ ನೀಡಬಹುದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ ನೋಡಿ. ಮಾತು ಬರೆದ ಮಕ್ಕಳನ್ನ ತಿದ್ದಲು ಹೋಗಬೇಕಾದ ದೇವಸ್ಥಾನ ವರೆಯೂರು ವೆಕ್ಕಲಿಯಮ್ಮನ್ ದೇವಸ್ಥಾನವು ತಿರುಚಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಮಾತನ್ನ ಕೇಳಿದ ನಿಮ್ಮ ಮಗುವನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಶುಕ್ರವಾರ ಅಥವಾ ಮಂಗಳವಾರ ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ವಿಶೇಷ. ಬೇರೆ ದಿನಗಳಲ್ಲಿ ಹೋಗುವುದರಲ್ಲಿ ತಪ್ಪೇನಿಲ್ಲ. ಅವಕಾಶ ಸಿಕ್ಕಾಗ ಈ ದೇವಾಲಯಕ್ಕೆ ಭೇಟಿ ನೀಡಿ. ನಿಮ್ಮ ಮಕ್ಕಳು ವೆಕ್ಕಲಿ ದೇವಿಗೆ ಕೈಯಿಂದ 2 ಹಂತಗಳಲ್ಲಿ ತುಪ್ಪದ ದೀಪವನ್ನ ಹಚ್ಚಲಿ. ನಂತರ ಆ ದೇವಸ್ಥಾನದಲ್ಲಿ ಸ್ವಲ್ಪ ಸಮಯವನ್ನ ಕಳೆಯಿರಿ. ಅಂದ್ರೆ 1 ಗಂಟೆ ಅಥವಾ 45 ನಿಮಿಷ ಆ ದೇವಸ್ಥಾನದಲ್ಲಿ ಕುಳಿತು ನಿಮ್ಮ ಮಕ್ಕಳನ್ನ ಸ್ವಲ್ಪ ಸಮಯ ಆ ದೇವಸ್ಥಾನದಲ್ಲಿ ಇರುವಂತೆ ನೋಡ್ಕೊಳ್ಳಿ. ನಂತರ ನೀವು ಮನೆಗೆ ಹಿಂತಿರುಗಿದಾಗ ಆಹಾರವನ್ನ ಖರೀದಿಸಿ ಮತ್ತು ನಿಮ್ಮ ಮಕ್ಕಳ ಕೈ ಇಲ್ಲದವರಿಗೆ ದಾನ ಮಾಡಿ. ಈ ಪರಿಹಾರವನ್ನ ಒಮ್ಮೆ ಮಾಡಿದ್ರೆ ನಿಮ್ಮ ಮಕ್ಕಳ ಮನಸ್ಥಿತಿಯಲ್ಲಿ ಧನಾತ್ಮಕ ಬದಲಾವಣೆಯಾಗುತ್ತೆ. ಅಪ್ಪ ಅಮ್ಮನ ಮಾತಿಗೆ ಕಿವಿಗೊಡದೆ ದಾರಿ ಬದಲಿಸುವ ಪರಿಸ್ಥಿತಿಯಲ್ಲಿರುವ ಮಗುವು ಕೂಡ ಖಂಡಿತವಾಗಿಯೂ ಸರಿಯಾದ ದಾರಿಯಲ್ಲಿ ಸಾಗುತ್ತೆ. ಈ ದೇವಾಲಯವು ಇದಕ್ಕೆ ಮಾತ್ರವಲ್ಲ, ವಾಮಾಚಾರ, ಶತ್ರುಗಳ ಕಿರುಕುಳ, ಕೋರ್ಟಿನ ಕೇಸ್ಗಳಂತಹ ಸಮಸ್ಯೆಗಳನ್ನ ಬಗೆಹರಿಸಲು ಮತ್ತು ಸಂಕೀರ್ಣ ಸಮಸ್ಯೆಗಳಿಂದ ಹೊರಬರೋಕೆ ನಾವು ಈ ಅಂಬಾವನ್ನ ಪೂಜಿಸಬಹುದು. ಮದುವೆಯಾಗದ ಮಕ್ಕಳು ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಮದುವೆ ಆಗುತ್ತೆ ಎಂಬ ನಂಬಿಕೆ ಇದೆ. ಮಗುವಿನ ಹೆಸರಿಲ್ಲದವರು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಮಗುವಿನ ಹೆಸರು ಬರುತ್ತೆ ಎಂಬ ನಂಬಿಕೆ ಕೂಡ ಇದೆ. ಒಂದು ಕಾಗದದ ಮೇಲೆ ನಿಮ್ಮ ಮನಸ್ಸಿನ ಈಡೇರಿದ ಬಯಕೆಗಳನ್ನ ಬರೆದು ಅದನ್ನ ಹಳದಿ ದಾರದಲ್ಲಿ ಕಟ್ಟಿ ಈ ದೇವಸ್ಥಾನದಲ್ಲಿ ಕಟ್ಟಬೇಕು. ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ಉತ್ತಮ ಫಲ ಸಿಗುತ್ತೆ ಎಂಬ ಭರವಸೆ ಇದೆ. ಈ ಅಂಬಲಕ್ಕೆ ಸೂರು ಇರೋದಿಲ್ಲ. ಈ ಜಗತ್ತನ್ನ ಕಾಪಾಡಬಲ್ಲ ಅಂಬಾಳೆ. ನೀನು ಹೋಗಿ ಪೂಜೆ ಮಾಡಿದ್ರೆ ನಿನ್ನ ಸಂಸ್ಕಾರಕ್ಕೆ ರಕ್ಷಣೆ ಇಲ್ಲದೆ ಬಿಡುವೆಯಾ? ಮೇಲೆ ತಿಳಿಸಲಾದ ಈ ಆಧ್ಯಾತ್ಮಿಕ ಆಚರಣೆಗಳನ್ನ ಅನುಸರಿಸೋದ್ರಿಂದ ಭಕ್ತರು ಪ್ರಯೋಜನವನ್ನ ಪಡೆಯಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.